ಇವತ್ತು ನಂಗೆ ತುಂಬಾ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ನನ್ನ ಹುಟ್ಟಿದಬ್ಬ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಡ್ರೀಮ್ಸ್ ಎಲ್ಲ ಟ್ರೂ ಆಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಂಗೆ ತುಂಬ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಯಾಕೆ ಅಂದರೆ ನನ್ನ ಹುಟ್ಟಿದಬ್ಬ. ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನನ್ನ ಫಾರ್ಮ್ ಸ್ಟೇ ಕರ್ಕೊಂಡೋಗಿ ನೆನ್ನೆ ರಾತ್ರಿ ತುಂಬ ದೊಡ್ಡ ಸರ್ಪ್ರೈಸ್ ಕೊಟ್ಟರು. ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅದಲ್ಲದೆ ಇವತ್ತು ಯಾಕೆ ಅಷ್ಟೊಂದು ಸ್ಪೆಷಲ್ ಅಂದರೆ ಇವತ್ತು ನನ್ನ ಹುಟ್ಟಿದಬ್ಬ ಬಿದ್ದಿರೋದು ಗುರುವಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಸಾಯಿಬಾಬಾ ಅಂದರೆ ತುಂಬಾ ಭಕ್ತಿ. ಸೊ ಐ ಆಮ್ ವೆರಿ ಲಕ್ಕಿ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಯಾಕೆ ಅಂದರೆ ನನ್ನ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಫ್ಯಾನ್ಸ್ ಎಲ್ರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ನನಗೆ ಎಲ್ಲ ಕಡೆಯಿಂದ ವಿಶಸ್, ಅಷ್ಟೊಂದು ಪ್ರೀತಿ, ಗಿಫ್ಟ್ಸ್. ಮಲಯಾಳಂ ಫ್ಯಾನ್ಸ್ ಅವ್ರ ಗಿಫ್ಟ್ಸ್ ಎಲ್ಲ ಕಳಿಸಿ ಕೇರಳದಿಂದ ನಿಜವಾಗ್ಲೂ ನಾನು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಎಲ್ಲ ನನ್ನ ಫ್ಯಾನ್ಸಿಗೆ ತುಂಬ 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 ಥ್ಯಾಂಕ್ಸ್. ಸೊ ಗುರುವಾರ ಆಗಿರೋದ್ರಿಂದ ಫಸ್ಟು ನಾನಿವಾಗ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋತೀನಿ. ಇನ್ನೊಂದು ಏನು ಅಂದರೆ ನಾನು ಏನೇ ಅಚೀವ್ ಮಾಡಿದ್ರು, ಒಂದು ಸಣ್ಣ ಮಟ್ಟಕ್ಕೆ ಒಂದು ಫೇಮ್ ಬಂದಿದ್ರು ಅದೆಲ್ಲದಕ್ಕೂ ಕಾರಣ ನಮ್ಮಮ್ಮ. ಅಮ್ಮ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಅಮ್ಮಂಗೆ ಸಾಲಲ್ಲ ನಿಜವಾಗ್ಲೂ. ಪ್ರತಿ ಇದರಲ್ಲೂ ಅಮ್ಮ ಇದ್ರು ನನ್ನ ಜೊತೆ, ಇವಾಗಲೂ ಇದ್ದಾರೆ, ಫುಲ್ ಲೈಫ್ ಟೈಮ್ ಹಿಂಗೆ ನನ್ನ ಜೊತೆ ಇರಬೇಕು ಅನ್ನೋ ನನ್ನ ಆಸೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇರ್ತೀನಿ ಅಷ್ಟೇ ನನಗೆ. ಯಾಕಂದರೆ ಶಿ ಈಸ್ ದ ಮೇನ್ ರೀಸನ್ ನಾನು ಎಲ್ಲಿವರೆಗೆ ಬಂದಿದ್ದೀನೋ ಪ್ರತಿಯೊಂದಕ್ಕೂ, ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಅಮ್ಮನೇ ಇದ್ದಿದ್ದು. ಏನಿಲ್ಲ, ನೀನು ತುಂಬ ಕಷ್ಟಪಟ್ಟಿದ್ಯಾ ಅಮ್ಮ. ಹೋಗಮ್ಮ, ಬಟ್ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಡ್ರೀಮ್ಸ್ ಎಲ್ಲ ಟ್ರೂ ಆಗಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸಾಯಿನಾಥಾಯ ನಮಃ. ಓಂ ಸಾಯಿರಾಮ್. ಸೊ 4 ವರ್ಷದಿಂದ ನಾನು ಇದೇ ದೇವಸ್ಥಾನಕ್ಕೆ, ಇದೇ ಸಾಯಿಬಾಬಾ ದೇವಸ್ಥಾನಕ್ಕೆ ನಾನು ಬರೋದು.
ಇಲ್ಲಿ ಬಂದಲ್ಲೆಲ್ಲ ನಂಗೆ ಒಂಥರ ಪಾಸಿಟಿವ್ ವೈಬ್. ನಂಗೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ಪ್ರತಿ ಗುರುವಾರ ಅಂದರೆ ನಂಗೆ ಯಾವಾಗ ಆಗುತ್ತೋ ಶೂಟ್ ಇಲ್ಲದೆ ಇದ್ದಲ್ಲೆಲ್ಲ ನಾನು ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಬರೋದು. ಇಲ್ಲಿ ಬಂದಾಗೆಲ್ಲ ಅಂದರೆ ಈ ಪೋರ್ಷನ್, ಈ ಏರಿಯಾ, ಈ ಥರ ಮೂರ್ತಿ ನಾನು ಬೆಂಗಳೂರಲ್ಲಿ ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಸೊ ಇಲ್ಲಿ ಬಂದಲ್ಲೆಲ್ಲ ನಂಗೆ ಒಂಥರ ಪೀಸ್ಫುಲ್ ವೈಬ್. ಅಮ್ಮ ನನ್ನ ತಂಗಿನೂ ಕರ್ಕೊಂಬರ್ತೀನಿ. ಈ ಸಲ ನಾನು ಹುಟ್ಟಿದಬ್ಬ ಗುರುವಾರ ಬಂದಿರೋದ್ರಿಂದ ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ಸೊ ನಾನು ಇಡೀ ಫ್ಯಾಮ್ಲಿನ ಇಲ್ಲಿ ಕರ್ಕೊಂಡು ಬಂದೆ. ಸೊ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ದೇವರು ಅಂತ ನಂಗೆ ನಂಬಿಕೆ ಇತ್ತು, ಬಟ್ ಆ ಮಟ್ಟಕ್ಕೆ ಇರಲಿಲ್ಲ. ಯಾವಾಗ ಅಂದರೆ ಒಂದು 5 ವರ್ಷದಿಂದ ನನಗೆ ಸಾಯಿಬಾಬಾ ಮೇಲೆ ಅತಿಯಾದ ನಂಬಿಕೆ, ಅತಿಯಾದ ಪ್ರೀತಿ, ಭಕ್ತಿ ತುಂಬ ಅತಿಯಾಗಿದೆ. ಅದಾದಾಗಿಂದ ನನ್ನ ಲೈಫಲ್ಲಿ ಎಲ್ಲ ಒಳ್ಳೆಯದೇ ನಡೀತಾ ಇದೆ. ಥ್ಯಾಂಕ್ಸ್ ಟು ಅಮ್ಮ, ಥ್ಯಾಂಕ್ಸ್ ಟು ಇಂಚರ. ಥ್ಯಾಂಕ್ಸ್ ಟು ಇಂಚರ. ಅವರು ಅಷ್ಟೇ ನಾನು ಇಷ್ಟೊಂದು ನಂಬಿಕೆ ಇಟ್ಟಿರೋದ್ರಿಂದ ಅವರು ಕೂಡ ಅಷ್ಟೊಂದು ಭಕ್ತಿ ತೋರಿಸ್ತಾ ಇರ್ತಾರೆ. ಯಾವಾಗಲೂ ನನ್ನ ಜೊತೆ ಬರ್ತಾ ಇರ್ತಾರೆ ಸಾಯಿಬಾಬಾ ದೇವಸ್ಥಾನಕ್ಕೆ. ಎಲ್ಲ ಒಳ್ಳೇದಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸಾಯಿಬಾಬಾ. ಥ್ಯಾಂಕ್ ಯು ಯೂನಿವರ್ಸ್, ಇಟ್ ಮೀನ್ಸ್ ಅ ಲಾಟ್. ನನಗೆ ಇವರಿಬ್ಬರು ಎಂಟೈರ್ ಡೇ ನನಗೆ ನನ್ನ ಜೊತೆ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ನೆನ್ನೆ ಕೂಡ ನಂಗೆ ಸರ್ಪ್ರೈಸ್ ಮಾಡಿದ್ರು. ನನಗೆ ಒಳ್ಳೆ ಕೇಕು ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತು ಕೂಡ ಸಾಯಿಬಾಬಾ ಟೆಂಪಲ್ಗೆ ಎಲ್ಲ ಕಡೆ ನನ್ನ ಜೊತೆ ಇದ್ರು. ಥ್ಯಾಂಕ್ ಯು ಅಮ್ಮ ಇಂಚು. ಇಲ್ಲಾಂದ್ರೆ ನೀನು ಬಿಡ್ತೀಯ ನಮಗೆ? ನಮ್ಮನ್ನ ಮೊದಲೇ ಶೂಟಿಂಗ್ ಡೇಟ್ಸ್ನ ಬ್ಲಾಕ್ ಮಾಡ್ಕೊಂಡ್ಬಿಡ್ಬೇಕು ಮುಂಚೆನೆ. ಇವ್ರ ಬರ್ಡೇ ಡೇ 5th ಅಂದರೆ ಲೈಕ್ ಇಟ್ಸ್ ಅ ಸೆಲೆಬ್ರೇಷನ್, ಯಾವುದೋ ನಮಗೆ ಫೆಸ್ಟಿವಲ್ ಇದ್ದಂಗೆ ಅವ್ಳು ನಾವು ಆಡ್ಬೇಕು ಹಂಗೇನೆ. ಆಮೇಲೆ ಸರ್ಪ್ರೈಸ್ ಇದೆಲ್ಲ ಏನು ಕಟ್ಟಾಕ್ಬಿಟ್ಟು ಮಾಡುವಂತಿದ್ದೀನ ನನಗೆ ನಿಜವಾಗ್ಲು ಸರ್ಪ್ರೈಸ್ ಕೊಡು ಅಂತ ಹೇಳ್ತಾಳೆ. ಸರ್ಪ್ರೈಸ್ ಏನೋ ಪ್ಲಾನ್ ಮಾಡ್ತಾ ಇರ್ತೀವಿ ನಾವೆಲ್ಲ ಸೇರಿ. ಅದೇ ಏನಾರು ನಂಗೆ ಬೇಕು, ಅದೇ ಸರ್ಪ್ರೈಸ್ ಅಂತ ಹೇಳೋದು. ಆಮೇಲೆ ಸರ್ಪ್ರೈಸ್ ಏನು ಅಂತ ಅದನ್ನ ಕೇಳ್ಬಿಟ್ಟು ರೂಯಿನ್ ಮಾಡ್ಕೊಳ್ಳೋದು ಅವಳೆ. ಆಮೇಲೆ ಏನು ಕೊಟ್ಟೇ ಇಲ್ಲ ಅಂತ ಅಂತೀಯ. ಅಮ್ಮ ಇವಳೆಲ್ಲ ರಾಂಗ್. ನಿಜ ಹೇಳ್ತಾ ಇದ್ದೀನಿ. ಸ್ವಲ್ಪ ಒಳ್ಳೇದು ಹೇಳ ನನ್ನ ಬಗ್ಗೆ. ಒಳ್ಳೇದಲ್ವಾ? ನಾನ್ ಏನ್ ಗಿಫ್ಟ್ ಕೊಡ್ತೀನಲ್ಲ ಅವಳು ಯಾವಾಗ್ಲೂ ಚೆನ್ನಾಗಿ ಕಾಣ್ತಾಳದ ಹಾಕೊಂಡು. ಅದು ಒಂದೇ ಒಳ್ಳೇದಷ್ಟೇ. ಒಳ್ಳೇದ್ ಮಾಡಿದ್ವಿ. ಅದೇ ಕಷ್ಟಪಡ್ತಾಳೆ. ಏನ್ ಕಷ್ಟ ಪಡ್ತಾಳೆ ರೆಡಿ ಆಗಕ್ಕ. 2 hours ನಾವು 2 hours ಆಚೆ ಕಡೆ ಕೂತ್ಕೊಂಡು ಬಂದ್ಯಾ ಕಾಯ್ಕೊಂಡು ಸುಮ್ಮನಿರು ನೀನು. ಎಷ್ಟೊತ್ತಿಗೆ ಒಳಗೆ ಹೋಗಿ ನೀನು 7 o'clock ಒಳಗೋಗಿ ಮೇಕಪ್ ಹಾಕೊಂಡು ಬಂದು 9:30 ನಾವು ಅಲ್ಲಿವರೆಗೂ ಕಾಯ್ಬೇಕಾಯ್ತು ಆಚೆ ಕಡೆ ಕೂತ್ಕೊಂಡು. ಊಟ ತಿನ್ನಂಗಿಲ್ಲ, ಏನು ಮಾಡಂಗಿಲ್ಲ. ನನ್ ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಯಾ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ನಿಜವಾಗ್ಲೂ ಒಳ್ಳೆಗಳೇ, ದಯವಿಟ್ಟು ಒಳ್ಳೆಗಳೇ. ಇಲ್ಲ ಹುಡ್ದಬ್ಬ. ಆಯ್ತು. ಏನು ಯೋಚನೆ ಮಾಡ್ತಾ ಇದ್ದೀನಿ, ಅವಳು ತುಂಬಾ ಕಷ್ಟ ಪಡ್ತಾಳೆ. ಬೇಡ ಅಮ್ಮ ಆಯ್ತು. ಬಟ್ ಆಲ್ ಟುಗೆದರ್ ಶಿ ಇಸ್ ಅ ವೆರಿ ಗುಡ್ ಸಿಸ್ಟರ್. ಯಾವಾಗ್ಲೂ ನಮ್ ಜೊತೆ ಮಗಳು ಅಷ್ಟೇ. ನಾಚಿಕೆ ಆಗ್ತದೆ. ಥ್ಯಾಂಕ್ ಯು. ನಮ್ಮ ಬಗ್ಗೆ ಒಳ್ಳೇದು ಹೇಳ ಏನಾರ. ಇವರಿಬ್ರು ನನ್ನ ಬ್ಯಾಕ್ ಬೋನ್ ಸಪೋರ್ಟ್, ಅದೆಲ್ಲ ಗೊತ್ತಿರೋದೆ, ಏನು ಹೇಳೋದು ಹೋಗು. ಆಯಿತು. ಬಟ್ ದಿಸ್ ವಾಸ್ ಅ ಬ್ಯೂಟಿಫುಲ್ ಡೇ. ಅಷ್ಟೇ. ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು. ಓಂ ಸಾಯಿರಾಮ್. ಥ್ಯಾಂಕ್ ಯು ಅಮ್ಮ ಇಂಚು. ವಿ ಲವ್ ಯು. ಇದಾವಿತ್ತು. ಸುಮ್ಮನೆ ಹೇಳ್ದೆ. ಬೇಕಾ ಒದೆಗಳು ನಿಂಗೆ? ಒಂದ್ಸಲನಾದ್ರು ಮಾನು ಅಕ್ಕ ಅಂತ ಹೇಳಿದ್ಯಾ? ಬರೋದೇ ಇಲ್ಲ, ಕರೆಯೋದೇ ಇಲ್ಲ ನನ್ನ. ಅದು ಅಕ್ಕ ಅಂತ ಅಂದ್ರೆ ನೀನ್ ಅಷ್ಟೇ ಅಂತ. ಹಂಗಾದ್ರೆ ಓಕೆ. ಏನ್ ಹಂಗಾದ್ರೆ ಓಕೆ. ಏನಂದ್ರೆ ಒಂದು ಸಣ್ಣ ಕೇಕ್ ಅಂತೂ ಇರ್ತಿತ್ತು ಪ್ರತಿ ವರ್ಷ ಬರ್ತ್ಡೇಗೆ. ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಇದು ಮಾಡ್ತಿದ್ವಿ. ಏನಾರು ಸ್ವೀಟು ಮಾಡ್ಕೊಂಡು ತಿನ್ನೋದು. ಸ್ವೀಟ್ ಯಾವ್ದು ಹೇಳ. ಆಮೇಲೆ ಅದೇ ಸ್ಕೂಲ್ಗಳಿಗೆಲ್ಲ ಚಾಕ್ಲೇಟ್ಸ್ ಕೊಡೋದು. ಯಾವಾಗ್ಲೂ ಚೂಸ್ ಮಾಡೋದು ಹೇಳ. ಅಪ್ಪ ಯಾವಾಗ್ಲೂ ನನ್ ಬರ್ಡೇಗೆ ಒಂದ್ ಕೇಕು ಸೆಲೆಬ್ರೇಷನ್ ಚೆನ್ನಾಗಿ ನಡೀತಾ ಇತ್ತು ಯಾವಾಗ್ಲೂ. ಆಮೇಲೆ ಪಾನಿಪುರಿ ಇದು ಹೌದು, ಅದೊಂದು ಮಾಡ್ತಾ ಇದ್ರು. ಪಾರ್ಟಿ ತರ ಈವ್ನಿಂಗ್ ಎಲ್ಲರೂ ಫ್ರೆಂಡ್ಸ್ನೆಲ್ಲ ಕರೆದು ಚೆನ್ನಾಗೆಲ್ಲ ಮಾಡ್ತಾ ಇದ್ವಿ. ಸೆಲೆಬ್ರೇಷನ್ ಚೆನ್ನಾಗಿರ್ತಿತ್ತು ಪ್ರತಿ ವರ್ಷನೂ. ಅದೊಂಥರ ಬೇರೆ ತರ. ಇವಾಗ ಇದೊಂಥರ ಬೇರೆ ತರ. ಇದು ತುಂಬಾ ಚೆನ್ನಾಗಿದೆ. ಅದು ಚೆನ್ನಾಗಿತ್ತು.
ಆಸ್ ಲಾಂಗ್ ಆಸ್ ಯು ಹ್ಯಾವ್ ಫ್ಯಾಮಿಲಿ ಟುಗೆದರ್ ಅಲ್ವಮ್ಮ ಅಷ್ಟೇ. ಸೊ ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು.